ಚಿನ್ಮಯ್ ಅವರ ಅಪ್ಪ ಗಣೇಶ್ ಅಲ್ಲ ಸರ್? ಹೌದು. ಸರ್ ನಿಮ್ಮ ಊರು? ನಮ್ಮ ಊರು ಹೊನ್ನಾವರ. ನಾವಿಲ್ಲಿ ಬಂದು 22 ವರ್ಷ ಆಯಿತು ಬೆಳ್ತಂಗಡಿ ಬಂದು. ಓಕೆ. ನೀವು ಉಪನ್ಯಾಸಕರ ಕೆಲಸ ಮಾಡ್ತಾ ಇದ್ದೀನಿ ಬೆಳ್ತಂಗಡಿ ಕಾಲೇಜಲ್ಲಿ. ಬೆಳ್ತಂಗಡಿ ಕಾಲೇಜ್. ನಿಮ್ಮ ಮಿಸಸ್ ಟೀಚರ್? ಮಿಸಸ್ ಕೂಡ ಗೌರ್ಮೆಂಟ್ ಹೈಸ್ಕೂಲ್ ಕಲ್ಮಂಜದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡದಲ್ಲಿ ನಿಮ್ಮ ಮಗ ಇವತ್ತು ಸೆಲೆಬ್ರಿಟಿ ಆಗಿದ್ದಾನೆ, ಏನು ಫೀಲ್ ಆಗ್ತಾ ಉಂಟು? ತುಂಬ ಖುಷಿ ಆಗ್ತಾ ಉಂಟು. ಈಗ ಅವನಿಂದಾಗಿ ನಮ್ಮನ್ನು ನೀವು ಮೀಟ್ ಮಾಡಿಸ್ತಾ ಇದ್ದೀರಿ. ಎಲ್ಲ ಪೇರೆಂಟ್ಸಿಗೆ ಅದೇ ಸಂತೋಷ. ಮಕ್ಕಳಿಂದ ಒಬ್ಬ ಪೇರೆಂಟ್ಸು ಪರಿಚಯ ಆಗ್ತಾ ಇದ್ದಾರೆ ಸಮಾಜಕ್ಕೆ ಅಂತಂದರೆ ಅದಕ್ಕಿಂತ ದೊಡ್ಡ ಖುಷಿ ಬೇರೆ ಇಲ್ಲ ಅಂತ ಅನಿಸ್ತದೆ. ಈಗ ನಾವು ಏನೋ ಸಾಧನೆ ಮಾಡಿಕೊಂಡು ಜನಪ್ರಿಯತೆ ಪಡ್ಕೊಳ್ಳೋದು ಬೇರೆ, ಮಕ್ಕಳಿಂದ ಅಪ್ಪ ಅಮ್ಮನಿಗೆ ಗುರುತಿಸುವಂತಾದರೆ ಅದರಿಂದ ದೊಡ್ಡ ಖುಷಿ ಅಥವಾ ಭಾಗ್ಯ ಬೇರೆ ಇಲ್ಲ ಅಂತ ಅಂದ್ಕೊಳ್ತೇನೆ. ಓಕೆ. ಈಗ ಅವನ ಹತ್ರ ಮಾತಾಡುವಾಗ ಹೇಳಿದ ಏನು ಟಾರ್ಚರ್ ಅಂದರೆ ಏನು ಪ್ರೆಷರ್ ಆಗ್ತಿರ್ಲಿಲ್ಲ ಓದಲಿಕ್ಕೆ ಅಂತ. ನೀವು ನಿಜ ಹೇಳಿ ಸರ್, ಎಷ್ಟು? ಇಲ್ಲ, ಟಾರ್ಚರ್ ಇಲ್ಲ. ಅವನು ವರ್ಕ್ ಮಾಡ್ತಾ ಇದ್ದ. ನಾವೀಗ SDM ಅಲ್ಲಿ LKG ಇಂದ ಅಲ್ಲಿಂದನೇ ಕಲಿಸ್ತಾ ಇರೋದು. ನಾವು 12 ವರ್ಷ ಅಲ್ಲಿ ಕಂಟಿನ್ಯೂಸ್ ಆಗಿ ಓದ್ತಾ ಇದ್ದ. 12 ವರ್ಷದಲ್ಲಿ ನನಗನ್ನಿಸ್ತದೆ ಯಾವುದೇ ಪರೀಕ್ಷೆಯಲ್ಲೂ ಕೂಡ ಒಂದು ಮಾರ್ಕನ್ನು ಮಿಸ್ ಮಾಡ್ಕೊಂಡವನಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಆಲ್ಮೋಸ್ಟ್ 9th ಎಂಡ್ವರೆಗೂ ಕೂಡ ಯಾವುದೋ ಒಂದು ವರ್ಷ ಮಾತ್ರ 1 ಮಾರ್ಕ್ ಮೈನಸ್ ಆಗಿತ್ತು ಹೊರತು ಬೇರೆ ಯಾವ ವರ್ಷದಲ್ಲೂ ಕೂಡ ಅವನಿಗೆ ಮಾರ್ಕ್ ಮೈನಸ್ ಆಯ್ತು ಅಂತಿಲ್ಲ. ಬಟ್ ಇಲ್ಲಿ ಈಗ 624 ಬಂದಿದೆ. ಅದೇ 625 ಎಕ್ಸ್ಪೆಕ್ಟೆಡ್ ಸ್ಕೋರ್ ಆಕ್ಚುಲಿ. ಅವರು ನಾನು ಹೇಳೋದಲ್ಲ, ಅದು ಅವ್ರ ಟೀಚರ್ಸ್ ಹೇಳ್ತಾ ಇದ್ರು. ಮತ್ತೆ ಟೀಚರ್ಸ್ ಎಲ್ಲಿ ಸಿಕ್ಕಿದ್ರು ಕೂಡ ಈ ವರ್ಷ ನಿಮಗೆ 625 ಉಂಟಲ್ಲ ಕೇಳ್ಕೊಂಡು ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಯಾಕೆಂದ್ರೆ ಆಗ ಇದ್ರ ಮಾತ್ರ ಆ ರೀತಿ ಆಗ್ಲಿಕ್ಕೆ ಸಾಧ್ಯ. ಮತ್ತೆ ಲ್ಯಾಂಗ್ವೇಜಲ್ಲಿ ಕೆಲವು ಸಲ ಕಟ್ಟು ಆಗ್ತದೆ. ಕೆಲವು ಉದ್ದೇಶಪೂರ್ವಕ ತಪ್ಪು ಅಂತಲ್ಲ, ಕೆಲವು ಸಲ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಆಗಿ ಕೆಲವು ಒಂದೊಂದು ಅರ್ಧ ಮಾರ್ಕ್ 1 ಮಾರ್ಕ್ ಕಡಿತ ಆಗೋದಿರುತ್ತೆ. ಬಟ್ ಇದು ಲ್ಯಾಂಗ್ವೇಜಲ್ಲಿ ಫುಲ್ ಬಂತು ಅವನಿಗೆ, ಕನ್ನಡ ಇಂಗ್ಲೀಷ್ ಹಿಂದಿ ಫುಲ್ ಬಂತು. ಬಟ್ ಸೈನ್ಸ್ ಒಂದು ಹೋಗಿದೆ, ಅರ್ಥ ಹೋಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಈಗ ಒಂದು ಹೋಪ್ ಇದೆ, ರಿವ್ಯಾಲ್ಯೂಯೇಷನ್ ಹಾಕಿದ್ರೆ ಬರ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಬಂದರೂ ಬರೆದಿದ್ರೆ ನಮ್ಗೆ ಬೇಜಾರಿಲ್ಲ, ತುಂಬ ಖುಷಿ ಇದೆ. ನಿಮಗೆ ಒಬ್ಬನೇ ಮಗ? ಹೌದು. ನೀವು ಬೇರೆ ಮಕ್ಕಳಿಗೆ ಏನಾದರೂ ಕಿವಿ ಮಾತು ಹೇಳೋದಿದ್ರೆ? ಬೇರೆ ಮಕ್ಳಿಗೆ ಹೇಳೋದಿದ್ರೆ, ಈಗ 625 ನನ್ನ ಮಗನಿಗೆ ಬಂತು. ನನ್ನ ಒಂದು ಯೋಚನೆ ಪ್ರಕಾರ 615 ನಂತರ ಯಾರೆಲ್ಲ ಇದ್ದಾರೆ ಅವರೆಲ್ಲ ಒಂದೇ ರೀತಿ ಕೆಟಗರಿ ಮಕ್ಕಳು ಅಂತ ಅಂದ್ಕೊಳ್ತೇನೆ. 615ಗಿಂತ ಪ್ಲಸ್ ಯಾರ್ದೆಲ್ಲ ಬಂದಿದೆ ಎಕ್ಸಾಮ್ ಅಲ್ಲಿ ಅವರೆಲ್ಲ ಆಲ್ಮೋಸ್ಟ್ 625 624. ಬೇರೆ ಬೇರೆ ಕಾರಣಗಳಿಂದ ಕೆಲವು ಸಲ 1-2 ಮಾರ್ಕ್ ವೇರಿಯೇಷನ್ ಆಗುತ್ತೆ ಬೇರೆ ಬೇರೆ ಸಬ್ಜೆಕ್ಟ್. ಡಿಪೆಂಡ್ಸ್ ಆನ್ ವ್ಯಾಲ್ಯೂಯೇಷನ್, ಡಿಪೆಂಡ್ಸ್ ಆನ್ ಸಿಚುವೇಶನ್, ಏನೋ ಬೇರೆ ಬೇರೆ ಸಂದರ್ಭದಲ್ಲಿ ಆ ರೀತಿ ಆಗುತ್ತೆ. ಬಟ್ ಅವ್ರನ್ನಲ್ಲಿ ಒಂದೇ ಕೆಟಗರಿ ಅಂತ ತೂಕ ಮಾಡಬೇಕು. 624 ಬಂದ ತಕ್ಷಣ ದೊಡ್ಡ ಹಾರಬೇಕು ಅಂತೇನಿಲ್ಲ, ಹಾಗಂತ 15 ಬಂತ ಕುಗ್ಬೇಕಂತನೂ ಕೂಡ ಇಲ್ಲ. ಸಮಾನವಾಗಿ ಸ್ವೀಕರಿಸಬೇಕು ಅಂತ ಹೇಳ್ತೇನೆ. ಮತ್ತೆ ನಿರಂತರವಾಗಿ ಓದೋದು, ಮತ್ತೆ ಐಡಿಯಲ್ ವರ್ಕ್. ಈ ಸ್ಮಾರ್ಟ್ ವರ್ಕ್ ಮತ್ತು ಹಾರ್ಡ್ ವರ್ಕ್ ಅಂತ ಹೇಳ್ತಾರೆ. ತುಂಬಾ ಜನ ಹಾರ್ಡ್ ವರ್ಕ್ ಮಾಡ್ತಾರೆ, ಸ್ಮಾರ್ಟ್ ವರ್ಕ್ ಮಾಡೋದಿಲ್ಲ. ಅವನು ಕಡಿಮೆ ಓದ್ತಾ ಇದ್ದ, ಹೆಚ್ಚು ಮಾರ್ಕ್ ತೆಗಿತಾ ಇದ್ದ. ಅವನು ಆಕ್ಚುಲಿ ಕೆಲವರೆಲ್ಲ ಅವ್ನ ಫ್ರೆಂಡ್ಸ್ ಹೇಳ್ತಾ ಇದ್ದ, 4 ಗಂಟೆ ಹೇಳ್ತೇನೆ, 3 ಗಂಟೆ ಹೇಳ್ತೇನೆ, ಬೆಳಿಗ್ಗೆ 5 ಗಂಟೆ ಹೀಗೆಲ್ಲ, ರಾತ್ರಿ 11 ಗಂಟೆ ಹೀಗೆಲ್ಲ ಹೇಳ್ತಾ ಇದ್ರು. ಬಟ್ ಅವನು ಯಾವತ್ತೂ ಕೂಡ 6 ಗಂಟೆ ಒಳಗಡೆ ಎಬ್ಬಿಸೇ ಇಲ್ಲ. ನಾವು ಅವನನ್ನು 10 ಗಂಟೆ ನಂತರ ಓದಿಸೇ ಇಲ್ಲ. ಆದರೆ ಇನ್ ಬಿಟ್ವೀನ್ ಅಲ್ಲೇ ಅವನು ಓದ್ತಾ ಇದ್ದ. ಬಟ್ ರೆಗ್ಯುಲರ್ ಆಗಿ ಎಲ್ಲ ಟೀಚರ್ಸ್ ಹೇಳಿದ್ರು, ಹೆಡ್ ಮಿಸ್ ಇರ್ಬೋದು, ಅವ್ರ ಶಾಲೆದು ಎಲ್ಲ ಅವರದ್ದು ವಿಧೇಯವಾಗಿ ಅವ್ರು ಹೇಳಿದೆಲ್ಲ ಆಕ್ಟಿವಿಟಿಗಳನ್ನು ಮಾಡ್ತಾ ಇದ್ದ. 6 ಗಂಟೆಗೆ ಈಗ ಅವನಿಗೆ ಅವನೇ ಹೇಳ್ತಾ ಇದ್ದ. ಮತ್ತೆ ನಾನೇ ರೆಗ್ಯುಲರ್ ಆಗಿ 5 ಗಂಟೆ ಎದ್ಬಿಡ್ತೇನೆ ಡೈಲಿ. ನಾವು ಮಿಸ್ಸಸ್ ಬೇಗ ಹೇಳ್ತೇವೆ, ಅವನು 6 ಗಂಟೆ ಹೇಳ್ತಾ ಇದ್ದ. ಮತ್ತೆ ಲಾಸ್ಟ್ ಎಕ್ಸಾಮ್ ಸಂದರ್ಭದಲ್ಲೂ ಕೂಡ ಅವನು ಕಾಂಪಿಟೇಟಿವ್ ಎಕ್ಸಾಮಿಗೆಲ್ಲ ಹೋಗ್ತಾ ಇದ್ದ. ಅಂದರೆ ಈ ಕೆಲವು ಕಲ್ಚರಲ್ ಆಕ್ಟಿವಿಟೀಸ್, ಪ್ರತಿಭಾ ಕಾರಂಜಿ ಇರ್ಬೋದು ಅಥವಾ ಬೇರೆ ಸಿಂಗಿಂಗ್ ಕಾಂಪಿಟೇಷನ್ಸ್ಗಳಿಗೆ ಕಳಿಸ್ತಾ ಇದ್ರು ಸ್ಕೂಲಿಂದ. ಹಾಗೆ ಸ್ಕೂಲಿಂದ ಯಾವುದೇ ಬರ್ಡನ್ ಇಲ್ಲ. ಚಿನ್ಮಯ ಅಂದ್ರೆ ಅವರು ಸ್ವಲ್ಪ ಸ್ಪೆಷಲ್ ಆಗಿ ಟ್ರೀಟ್ ಮಾಡಿದ್ದಾರೆ. ಅವನ ಬಗ್ಗೆ ಎಲ್ಲರೂ ಹೋಪ್ ಇಟ್ಕೊಂಡಿದ್ರು. ಹಾಗೆ ಯಾರು ಒತ್ತಡ ಇಲ್ಲದೆ ಬಂದಿದ್ದಾನೆ ಅವನು. ಇವತ್ತಿಗೂ ಆಕ್ಚುಲಿ ಅವನಿಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಗೊತ್ತಿತ್ತು 10ವರೆಗೆ. ಇವತ್ತು ಎಕ್ಸಾಮ್ ಬರದೇ ಬಂದಿದ್ದಾನೆ. 12ವರೆವರೆಗೆ ಎಕ್ಸಾಮ್ ಬರಿತಾ ಇದ್ದ ಅವನು. ಈ ಕಡೆ ರಿಸಲ್ಟ್ ಅನೌನ್ಸ್ ಆಗಿದೆ, ಸ್ಟೇಟ್ ರಿಸಲ್ಟ್. ಬಟ್ 12ವರೆವರೆಗೆ ಒಂದು ಪ್ರೇರಣಾ ವಿದ್ವತ್ನವರು ಒಂದು ಎಕ್ಸಾಮ್ ಮಾಡ್ತಾ ಇದ್ರು, ಅದಕ್ಕೆ ಬರಿತಾನೆ ಇದ್ದ ಅವನು. 12ವರೆ ನಂತರ ಅವನಿಗೆ ಗೊತ್ತಾಗಿರೋದು ರಿಸಲ್ಟ್ ಬಂದಿರೋದು. ಹಾಗೆ 12 ಗಂಟೆ ಯಾರೊಬ್ರು ಹೇಳಿದ್ರಂತೆ, ಆದ್ರೂ ಕೂಡ ಅವನು ಅದಕ್ಕೆ ಎಕ್ಸಾಮ್ ಬರದೇ ಬರ್ತೇನೆ ಅಂತ ಕಂಪ್ಲೀಟ್ ಮಾಡ್ಕೊಂಡೇ ಬಂದಿದ್ದಾನೆ. ಹಾಗೆ ಖುಷಿ ಆಗ್ತದೆ. ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಅಥವಾ ನಿಮ್ಮ ವಿದೇಶಿಗಳೆಲ್ಲ ಏನು ಯಾವ ರೀತಿ? ಈಗ ವಾಟ್ಸಪ್ ದೊಡ್ಡ ಮಾಧ್ಯಮ. ಅದೀಗ ವಾಟ್ಸಪ್ ಅಲ್ಲಿ ನಾನೀಗ ನೋಡೇ ಇಲ್ಲ, ಒಬ್ಬರಿಗೂ ರಿಯಾಕ್ಷನ್ ಮಾಡಿಲ್ಲ ಇನ್ನು ಕೂಡ. ಸುಮಾರು 100-150 ವಾಟ್ಸಪ್ಗಳಲ್ಲಿ ಅವನಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಬೇರೆ ಬೇರೆ ರೀತಿಯಲ್ಲಿ ಶುಭಾಶಯಗಳನ್ನ ಅನೇಕ ಜನ ನನ್ನ ಸ್ನೇಹಿತರು ಹೇಳಿದ್ದಾರೆ. ನನ್ನ ಸ್ಟಾಫ್, ನಮ್ಮ ಕಾಲೇಜಿನ ಸ್ಟಾಫ್ ಇರ್ಬೋದು, ನಮ್ಮ ಮಿಸ್ಸಸ್ಸಿನ ಸ್ಟಾಫ್ ಇರ್ಬೋದು, ಮತ್ತೆ ನಂಗೆ ಸುಮಾರೆಲ್ಲ ಟೀಚರ್ಸ್ಗಳು ಪರಿಚಯ ಬೆಳ್ತಂಗಡಿಯಲ್ಲಿ. ಅವರೆಲ್ಲರೂ ಕೂಡ ಪ್ರೀತಿಯಿಂದ ಶುಭವನ್ನು ಹಾರೈಸ್ತಾ ಇದ್ದಾರೆ. ಅವರಿಗೆಲ್ಲರಿಗೂ
ಅಡ್ವಾನ್ಸ್ ಆಗಿ ಹೇಳ್ತೇನೆ, ಮನೆಗೆ ಹೋಗಿ ವಾಟ್ಸಪ್ ಒಂದೊಂದಾಗಿ ವೈಯಕ್ತಿಕವಾಗಿ ಹಾಕ್ತೇನೆ. ಅಡ್ವಾನ್ಸ್ ಆಗಿ ನಿಮ್ಮ ಮಾಧ್ಯಮದ ಮೂಲಕ ನಮ್ಗೆ ಯಾರೆಲ್ಲ ಹಾರ್ಟ್ಫುಲ್ ಆಗಿ ವಿಶ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ. ಮತ್ತೆ ಈ ಒಂದು ನ್ಯೂಸನ್ನು ನೀವು ಪಬ್ಲಿಷ್ ಮಾಡಲಿಕ್ಕೆ ನಮ್ಮಲ್ಲಿಗೆ ಬಂದು ನಮ್ಮ ಒಂದು ಅವಕಾಶ ಮಾಡಿಕೊಟ್ಟದ್ದಕ್ಕೆ ನಿಮ್ಮ U+ ಚಾನಲಿನ ಎಲ್ಲ ಸಿಬ್ಬಂದಿಗಳಿಗೆ, ಸಂಬಂಧಪಟ್ಟ ಎಲ್ಲ ವರ್ಕರ್ಸ್ಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ. Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities. For just ₹31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living.